ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಸೆನ್ಸೆಕ್ಸ್ 558 ಪಾಯಿಂಟ್ಸ್ ಡೌನ್ ಆಗಿ 83,674 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 146 ಪಾಯಿಂಟ್ಸ್ ಡೌನ್ ಆಗಿ 25,807 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 5 ಪಾಯಿಂಟ್ಸ್ ಡೌನ್ ಆಗಿ 60,739 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ಆದರೆ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ, ಇನ್ಕ್ಲೂಡಿಂಗ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ. ಮತ್ತೆ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಅಂತ ಅಂದ್ರೆ ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ, ಅದರಿಂದ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದಾದ್ಮೇಲೆ ಇವತ್ತು ನಮ್ಮ ಮಾರ್ಕೆಟ್ಸ್ ನ ಕಂಪ್ಲೀಟ್ ಆಗಿ ಡ್ರಾಗ್ ಮಾಡಿರೋದು IT ಕಂಪನೀಸ್. ಇವತ್ತು IT ಇಂಡೆಕ್ಸ್ ಏನೇ ಎಬೋ 5% ಫಾಲ್ ಆಗಿದೆ. ಅದ್ರ ಜೊತೆಗೆ ತುಂಬಾನೇ IT ಕಂಪನೀಸ್ ಎಲ್ಲ 5 to 6% ವರೆಗೂ ಫಾಲ್ ಆಗಿದಾವೆ. ಇನ್ಫೋಸಿಸ್, ಟೆಕ್ ಮಹೀಂದ್ರಾ, TCS, LTI ಮೈಂಟ್ರಿ, ಕೊಫೋರ್ಜ್, HCL ಟೆಕ್ನಾಲಜೀಸ್, ವಿಪ್ರೋ, ಈ ತರ ಪ್ರತಿಯೊಂದು ಕಂಪನಿ ನೋಡಿದ್ರು ಇವತ್ತು ಅಬೌವ್ 5% ಫಾಲ್ ಆಗಿದಾವೆ. ಯಾಕಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಫ್ರೆಂಡ್ಸ್, ಈಗ ನಿನ್ನೆ ಮೊನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇನೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ, US ಅಲ್ಲಿ ತುಂಬಾನೇ ಮ್ಯಾಕ್ರೋ ಡೇಟಾಸ್ ಎಲ್ಲ ಅಪ್ಡೇಟ್ ಆಗ್ತವೆ. ಈ ಡೇಟಾಸ್ ಮೇಲೆನೆ ಡಿಪೆಂಡ್ ಆಗಿರುತ್ತೆ ಮಾರ್ಕೆಟ್ಸ್ ಯಾವ ತರ ಪರ್ಫಾರ್ಮ್ ಮಾಡಬೇಕು. ಅದ್ರಲ್ಲೂ ಗೋಲ್ಡ್ ಪ್ರೈಸ್ ಆದ್ರೆ ಈ ಡೇಟಾಸ್ ಮೇಲೆನೆ ಡಿಪೆಂಡ್ ಆಗಿರುತ್ತೆ ಅಂತ ನಿನ್ನೆ ಮೊನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮೆನ್ಷನ್ ಮಾಡಿದ್ದೆ. ಮೊನ್ನೆ ನೋಡಿದ್ರೆ US ಅಲ್ಲಿ ರಿಟೇಲ್ ಸೇಲ್ಸ್ ಡೇಟಾ ಅಪ್ಡೇಟ್ ಆಯ್ತು. ಈ ಡೇಟಾ ತುಂಬಾನೇ ವೀಕ್ ಆಗಿ ಬಂದಿದೆ. ಅದರಿಂದ US ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಅದಾದ್ಮೇಲೆ ನಿನ್ನೆ ನೋಡಿದ್ರೆ US ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಿನ್ನೆ US ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಬಂದಿದೆ. ಪ್ರೀವಿಯಸ್ಗೆ ಕಂಪೇರ್ ಮಾಡ್ಕೊಂಡ್ರು ಅಥವಾ ಫೋರ್ಕಾಸ್ಟ್ ಮಾಡಿದ್ದಕ್ಕಿಂತ ಅನ್ಎಂಪ್ಲಾಯ್ಮೆಂಟ್ ಜಾನ್ವರಿ ಮಂತಲ್ಲಿ ತುಂಬಾನೇ ಕಮ್ಮಿ ಆಗಿದೆ. ಈ ತರ ಅನ್ಎಂಪ್ಲಾಯ್ಮೆಂಟ್ ಕಮ್ಮಿ ಆಗಿದೆ ಅಂದ್ರೆ ಅದು ಎಕಾನಮಿ ಪರವಾಗಿ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದ್ರ ಜೊತೆಗೆ US ಅಲ್ಲಿ ನಿನ್ನೆ ನಾನ್ ಫಾರ್ಮ್ ಪೇರೋಲ್ ಡೇಟಾ ಕೂಡ ಅಪ್ಡೇಟ್ ಆಗಿದೆ. ಈ ಡೇಟಾ ಕೂಡ ತುಂಬಾನೇ ಪಾಸಿಟಿವ್ ಆಗಿ ಬಂದಿದೆ. ಪ್ರೀವಿಯಸ್ ಆಗಿ ನೋಡಿದ್ರೆ 48,000 ಜಾಬ್ಸ್ ಆಡ್ ಆಗಿದ್ವು. ಅದು ಜಾನ್ವರಿ ಮಂತ್ಗೆ ಅಟ್ಲೀಸ್ಟ್ 66,000 ಜಾಬ್ಸ್ ಆದ್ರೂ ಆಡ್ ಆಗುತ್ತೆ ಅಂತ ಫೋರ್ಕಾಸ್ಟ್ ಮಾಡಿದ್ರು. ಆದ್ರೆ 130,000 ಜಾಬ್ಸ್ ಆಡ್ ಆಗಿದಾವೆ. ಈ ತರ ಜಾಬ್ಸ್ ಆಡ್ ಆಗ್ತಾ ಇದೆ ಅಂದ್ರೆ ಅದು ಎಕಾನಮಿಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಫ್ರೆಂಡ್ಸ್, ಈಗ ಈ ಡೇಟಾಸ್ ಎಲ್ಲ ಬರೋದಕ್ಕೂ ಮುಂಚೆ ಯಾವ ತರ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಮಾರ್ಕೆಟ್ ಅಲ್ಲಿ ಅಂದ್ರೆ ಈಗ ಈ ಡೇಟಾಸ್ ಎಲ್ಲ ಸ್ವಲ್ಪ ವೀಕ್ ಆಗಿ ಬರೋ ಚಾನ್ಸಸ್ ಇದೆ. ಅದರಿಂದ ಕಮಿಂಗ್ FOMC ಮಿನಿಟ್ಸ್ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ತುಂಬಾನೇ ಜಾಸ್ತಿ ಆಗುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿತ್ತು. ಆದ್ರೆ ಈ ಡೇಟಾಸ್ ಎಲ್ಲಾರನ್ನೂ ಸರ್ಪ್ರೈಸ್ ಮಾಡ್ತಾ ತುಂಬಾನೇ ಪಾಸಿಟಿವ್ ಆಗಿ ಬಂದಿದಾವೆ. ಈಗ ಅನ್ಎಂಪ್ಲಾಯ್ಮೆಂಟ್ ಕಮ್ಮಿ ಆಗಿದೆ, ಜಾಬ್ಸ್ ಅಡಿಷನ್ಸ್ ಜಾಸ್ತಿ ಆಗಿದೆ. ಈ ತರ ಬಂದಿದೆ ಅಂದಮೇಲೆ ಅದು ಮಾರ್ಕೆಟ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದರಿಂದ ಕಮಿಂಗ್ ಟೈಮಲ್ಲಿ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ತುಂಬಾನೇ ಕಮ್ಮಿ ಆಗಿದೆ ಅಂತ ಇವತ್ತು IT ಕಂಪನೀಸ್ ಅಲ್ಲೆಲ್ಲ ತುಂಬಾನೇ ಸೆಲ್ ಆಫ್ ನಡೆದಿರೋದು. ಬರೀ ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ ಮಾತ್ರ ಅಲ್ಲ, ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಅದೇ ತರನೇ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿದೆ. ನಿನ್ನೆ ನೋಡಿದ್ರೆ ತುಂಬಾನೇ IT ಕಂಪನೀಸ್ ಎಲ್ಲ ಇದೇ ತರನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಅದ್ರ ಇಂಪ್ಯಾಕ್ಟೇನೆ ನಮ್ಮ ಮಾರ್ಕೆಟ್ ಮೇಲೂ ಇದೆ. ಅದರಿಂದನೇ ಇವತ್ತು ನಮ್ಮ IT ಕಂಪನೀಸ್ ಎಲ್ಲ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಈಗ ನೆಕ್ಸ್ಟ್ FOMC ಮಿನಿಟ್ಸ್ ಮೀಟಿಂಗ್ ಯಾವಾಗಿದೆ ಅಂತ ನೋಡಿದ್ರೆ ಮಾರ್ಚ್ 17th 18th ಇದೆ. ನೋಡೋಣ ಆ ಮೀಟಿಂಗ್ ಅಲ್ಲಿ ಏನಾದ್ರು ಫೆಡ್ ಚೇರ್ಮನ್ ಆದ ಪೊವೆಲ್ ಅವರು ಇಂಟ್ರೆಸ್ಟ್ ರೇಟ್ ನ ಕಟ್ ಮಾಡ್ತಾರಾ ಇಲ್ವಾ ಅಂತ. ಈಗ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಲ್ಲಿ ಈ ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಎಲ್ಲ ಯಾವ ತರ ಇರ್ಬೋದು, ಅದರಿಂದ ಮಾರ್ಕೆಟ್ಸ್ ಯಾವ ತರ ಇರುತ್ತೆ, ಗೋಲ್ಡ್ ಯಾವ ತರ ರಿಯಾಕ್ಟ್ ಆಗ್ಬೋದು ಅಂತ ಇವಾಗ ಸಿಂಪಲ್ ಆಗಿ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಗ ಫೆಡ್ ಚೇರ್ಮನ್ ಆದ ಜೆರೋಮ್ ಪವೆಲ್ ಅವರು ಟರ್ಮ್ ಯಾವಾಗವರೆಗೂ ಇದೆ ಅಂದ್ರೆ ಮೇವರೆಗೂ ಇದೆ. ಅದಕ್ಕೂ ಮುಂಚೆ ಪವೆಲ್ ಅವರು ಇನ್ನ 2 ಸಲ FOMC ಮೀಟಿಂಗ್ ನ ಅಟೆಂಡ್ ಮಾಡ್ತಾರೆ. ಒಂದ್ ವೇಳೆ ಈ ಟೈಮಲ್ಲಿ ಏನಾದ್ರು ಎಕಾನಮಿ ರಿಲೇಟೆಡ್ ಆಗಿ ಏನಾದ್ರು ಅನ್ಸರ್ಟಿನಿಟೀಸ್ ಕಾಣಿಸಿದ್ರೆ ಒಂದ್ ವೇಳೆ ರೇಟ್ ಕಟ್ ನ ಮಾಡೋ ಪ್ರಾಬಬಿಲಿಟಿ ತುಂಬಾನೇ ಜಾಸ್ತಿ ಆಗುತ್ತೆ. ಒಂದ್ ವೇಳೆ ಎಕಾನಮಿ ರಿಲೇಟೆಡ್ ಆಗಿ ಎಲ್ಲಾ ಡೇಟಾಸ್ ಪಾಸಿಟಿವ್ ಆಗಿ ಬಂದ್ರೆ ರೇಟ್ ಕಟ್ ಏನೂ ಮಾಡಲ್ಲ. ಅದರಿಂದ ಮೇಜರ್ ಆಗಿ ಯಾವುದೇ ತರ ಚೇಂಜಸ್ ಕೂಡ ಇರಲ್ಲ. ಈಗ ರೀಸೆಂಟ್ ಆಗಿ ಡೊನಾಲ್ಡ್ ಟ್ರಂಪ್ ಅವರು ಹೊಸ ಫೆಡ್ ಚೇರ್ಮನ್ ಬಗ್ಗೆ ಅಪ್ಡೇಟ್ ಮಾಡಿದ್ರಲ್ವಾ, ಅವ್ರ ಟರ್ಮ್ ಯಾವಾಗ ಶುರು ಆಗುತ್ತೆ ಅಂದ್ರೆ ಮೇ ಆದ್ಮೇಲೆನೆ ಶುರು ಆಗುತ್ತೆ. ಜೂನ್ ಅಲ್ಲಿ ಫೆಡ್ ಮೀಟಿಂಗ್ ಇದೆ, ಜುಲೈಯಲ್ಲಿ ಫೆಡ್ ಮೀಟಿಂಗ್ ಇದೆ, ಮತ್ತೆ ಸೆಪ್ಟೆಂಬರ್ ಅಲ್ಲೂ ಕೂಡ ಅದೇ ತರ ಫೆಡ್ ಮೀಟಿಂಗ್ ಇದೆ. ಈಗ ಡೊನಾಲ್ಡ್ ಟ್ರಂಪ್ ಅವರು ಮೇನ್ ಇಂಟೆನ್ಷನ್ ಏನು ಅಂತ ಅಂದ್ರೆ ಇಂಟ್ರೆಸ್ಟ್ ರೇಟ್ ನ ಕಟ್ ಮಾಡಬೇಕು. ಇಂಟ್ರೆಸ್ಟ್ ರೇಟ್ ನ ಕಟ್ ಮಾಡಿದ್ರೆ ಎಕಾನಮಿಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ, ಕಂಪನೀಸ್ಗೆ ಪಾಸಿಟಿವ್ ಆಗುತ್ತೆ. ಡೊನಾಲ್ಡ್ ಟ್ರಂಪ್ ಅವರು ಈ ತರ ಹೇಳ್ತಾನೆ ಇದ್ದಾರೆ. ಈಗ ಒಂದ್ ವೇಳೆ ಅವ್ರು ಹೇಳಿರೋ ಪ್ರಕಾರನೇ ರೇಟ್ ಕಟ್ ಏನಾದ್ರು ಮಾಡಿದ್ರೆ ಅದು ಒನ್ ಟೈಮ್ ಮಾಡಿದ್ರೆ US ಮಾರ್ಕೆಟ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದೇ ತರ ರಿಪೀಟೆಡ್ ಆಗಿ ರೇಟ್ ಕಟ್ ನ ಮಾಡ್ತಾ ಹೋದ್ರೆ ಅದು ಎಕಾನಮಿಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಯಾವ ತರ ಅಂತ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಜೂನ್ ಮಂತ್ ಅಲ್ಲಿ ಒಂದು ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇದೆ. ಆ ಟೈಮಲ್ಲಿ 25 ಬೇಸಿಸ್ ಪಾಯಿಂಟ್ಸ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ್ರೆ ಆ ಮಂತ್ ಅಲ್ಲಿ US ಮಾರ್ಕೆಟ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಓಕೆನಾ? ಅದೇನಾದ್ರು ಜುಲೈ ಮಂತ್ ಅಲ್ಲೂ ಅದೇ ತರ ಕಟ್ ಮಾಡಿದ್ರೆ ಅವಾಗ ನೆಗೆಟಿವ್ ಆಗಿ ತಗೊಳುತ್ತೆ. ಯಾಕಂದ್ರೆ ಇವಾಗ ರೇಟ್ ಕಟ್ ಮಾಡ್ತಾ ಇದಾರೆ ಅಂದ್ರೆ ಡಾಲರ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಡಾಲರ್ ವ್ಯಾಲ್ಯೂ ಕಮ್ಮಿ ಆಗ್ತಿದಂಗೆನೆ ಬಾಂಡ್ ಯೀಲ್ಡ್ ಕೂಡ ಕಮ್ಮಿ ಆಗುತ್ತೆ. ಅದರಿಂದ ಡಾಲರ್ ಅಲ್ಲಿ ಇನ್ವೆಸ್ಟ್ ಮಾಡೋರು, ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಹೇಳಿ? ಗೋಲ್ಡ್ ಅಲ್ಲಿ ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡ್ತಾರೆ.
ಅದರಿಂದ ಗೋಲ್ಡ್ಗೆ ಅದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಜೊತೆಗೆ ಈಕ್ವಿಟೀಸ್ಗೂ ಪಾಸಿಟಿವ್ ಆಗುತ್ತಲ್ವಾ ಅಂತ ನೀವು ಕೇಳ್ಬೋದು. ಆದ್ರೆ ಅದು ಅಷ್ಟಾಗಿ ಪಾಸಿಟಿವ್ ಆಗಲ್ಲ. ಒನ್ ಟೈಮ್ ರೇಟ್ ಕಟ್ ಮಾಡಿದ್ರೆ ಅದು ಈಕ್ವಿಟೀಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ರಿಪೀಟೆಡ್ ಆಗಿ ರೇಟ್ ಕಟ್ನ ಮಾಡಿದ್ರೆ ಎಕಾನಮಿ ಮೇಲೆ ತುಂಬಾನೇ ಡೌಟ್ ಬರುತ್ತೆ. ಎಕಾನಮಿ ಇವಾಗ ಕರೆಕ್ಟ್ ಆಗಿಲ್ಲ, ಎಕಾನಮಿಯಲ್ಲಿ ತುಂಬಾನೇ ರಿಸ್ಕ್ ಇದೆ, ಕಮಿಂಗ್ ಟೈಮಲ್ಲಿ ಎಕಾನಮಿಕ್ ಕ್ರೈಸಿಸ್ ಏನಾದರೂ ಬರ್ಬೋದೇನೋ ಅಂತ ಯೋಚನೆ ಬರುತ್ತೆ. ಅದರಿಂದ ಈಕ್ವಿಟೀಸ್ಗೆ ಅದು ತುಂಬಾ ನೆಗೆಟಿವ್ ಆಗುತ್ತೆ. ಅದಕ್ಕೋಸ್ಕರ ಫೆಡ್ ಚೇರ್ಮನ್ ಅವರು ಕಮಿಂಗ್ ಟೈಮಲ್ಲಿ ಯಾವ ಥರ ಇಂಟ್ರೆಸ್ಟ್ ರೇಟ್ ಡಿಸಿಷನ್ನ ತೊಗೊತಾರೆ, ಎಕನಾಮಿ ಬಗ್ಗೆ ಯಾವ ಥರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ನಾಳೆ ಆದರೆ US ಅಲ್ಲಿ ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗುತ್ತೆ. ಫ್ರೆಂಡ್ಸ್, ಈಗ ಇವತ್ತೇನೋ ಈ ಡೇಟಾಸ್ ಎಲ್ಲ ಪಾಸಿಟಿವ್ ಆಗಿ ಬಂದಿದ್ದಾವೆ ಅಂತ IT ಕಂಪನೀಸ್ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಒಂದ್ ವೇಳೆ ನಾಳೆ ಇನ್ಫ್ಲೇಷನ್ ಡೇಟಾ ಏನಾದರೂ ತುಂಬಾನೇ ವೀಕ್ ಆಗಿ ಬಂದ್ರೆ ಕಮಿಂಗ್ ಮಂತ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತಾರೆ ಅನ್ನೋ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇಂದ IT ಕಂಪನೀಸ್ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ನೋಡೋಣ ನಾಳೆ ಇನ್ಫ್ಲೇಷನ್ ಡೇಟಾ US ಮಾರ್ಕೆಟ್ ಅಲ್ಲಿ ಯಾವ ತರ ಬರುತ್ತೆ ಅಂತ. ಫ್ರೆಂಡ್ಸ್, ಈಗ ಲಾಸ್ಟ್ ವೀಕಲ್ಲಿ ನೋಡಿದ್ರು IT ಕಂಪನೀಸ್ ಇದೇ ತರನೇ ಫಾಲ್ ಆಗಿದ್ವು. ಯಾಕಂದ್ರೆ ಆಂಥ್ರೋಪಿಕ್ ಅವರು ಒಂದು ಹೊಸ AI ಟೂಲ್ನ ಲಾಂಚ್ ಮಾಡಿದ್ದಾರೆ. ಈ ಟೂಲಿಂದ ಈ ಸಾಫ್ಟ್ವೇರ್ ಜಾಬ್ಸ್ಗೆಲ್ಲ ತುಂಬಾನೇ ಎಫೆಕ್ಟ್ ಆಗುತ್ತೆ ಅಂತ ಲಾಸ್ಟ್ ವೀಕಲ್ಲೇ ಮಾತಾಡ್ಕೊಂಡ್ವಿ. ಮತ್ತೆ ಇವರಾದ್ರೆ ಹೊಸ ಅಡ್ವಾನ್ಸ್ ವರ್ಷನ್ಸ್ನೆಲ್ಲ ಇದರಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಇದರಿಂದ ತುಂಬಾನೇ ಡೇಟಾಸ್ನೆಲ್ಲ ಆಟೋಮೇಟ್ ಮಾಡ್ಬೋದು, ತುಂಬಾನೇ ಟಾಸ್ಕ್ನೆಲ್ಲ ಆಟೋಮೇಟ್ ಮಾಡ್ಬೋದು ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ AI ಬಗ್ಗೆ ಮಾತಾಡ್ಕೊಂಡಾಗೆಲ್ಲ ಈ ಸೆಕ್ಟರ್ ಅಲ್ಲಿ ವರ್ಕ್ ಮಾಡೋರಿಗೆ ಜಾಬ್ಸ್ ಹೊರಟೋಗುತ್ತೆ, ಆ ಸೆಕ್ಟರ್ ಅಲ್ಲಿ ವರ್ಕ್ ಮಾಡೋರಿಗೆಲ್ಲ ಜಾಬ್ಸ್ ಹೊರಟೋಗುತ್ತೆ, ಈ ತರ ಎಫೆಕ್ಟ್ ಮಾಡುತ್ತೆ, ಆ ತರ ಎಫೆಕ್ಟ್ ಮಾಡುತ್ತೆ ಅಂತ ತುಂಬಾ ಸಲನೇ ಕೇಳ್ತಾ ಬಂದ್ವಿ. ನೋಡೋಣ ಈ AI ಜರ್ನಿ ಇನ್ನ ಎಲ್ಲಿವರೆಗೂ ತಗೊಂಡೋಗುತ್ತೆ, ಯಾವ್ಯಾವ ಸೆಕ್ಟರ್ನ ಯಾವ್ಯಾವ ತರ ಎಫೆಕ್ಟ್ ಮಾಡುತ್ತೆ ಅಂತ. ಫ್ರೆಂಡ್ಸ್, ಈಗ AI ಬಗ್ಗೆ ನನ್ನ ಒಪಿನಿಯನ್ನ ಶೇರ್ ಮಾಡ್ತೀನಿ ನೋಡಿ. ಇವಾಗ AI ಅನ್ನೋದು ಪ್ರತಿ ಒಂದು ಕಡೆನೂ ಇದೆ. AI ಅನ್ನೋದು ಎಲ್ಲ ಸೆಕ್ಟರ್ಗೆ ಹೆಲ್ಪ್ ಮಾಡುತ್ತೆ, ಇಲ್ಲ ಅನ್ನಲ್ಲ. ಈ AI ಯಾವ ಥರ ಇರಬೇಕು ಅಂತಂದರೆ ಜನಗಳಿಗೆ ತುಂಬಾನೇ ಸಪೋರ್ಟ್ ಆಗೋ ಥರ ಇರಬೇಕು, ಜನಗಳನ್ನ ಡಿಸ್ಟ್ರಾಯ್ ಮಾಡೋ ಥರ ಎಂದೂ ಇರಬಾರ್ದು. ಜೊತೆಗೆ ತುಂಬ AI ಟೂಲ್ಸ್ ಎಲ್ಲ ಯಾವುದೇ ಥರ ಸೇಫ್ಟಿ ಮೆಜರ್ಸ್ನ ಯಾವುದನ್ನು ಮೇಂಟೈನ್ ಮಾಡದೆ ತುಂಬಾನೇ ಲಾಂಚ್ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಜನಗಳಿಗೆ ಇದು ತುಂಬಾನೇ ಎಫೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಜನಗಳಿಗೆ ಅದು ತುಂಬಾನೇ ಅಡ್ವಾಂಟೇಜ್ ಆಗೋ ಥರ ಇರಬೇಕೇ ಹೊರತು ಜನಗಳಿಗೆ ಯಾವುದೇ ಥರ ಡಿಸ್ಅಡ್ವಾಂಟೇಜ್ ಆಗೋ ಥರ AI ತರಬಾರ್ದು. ನೋಡೋಣ ನೆಕ್ಸ್ಟ್ ಫ್ಯೂ ಇಯರ್ಸ್ ಅಲ್ಲಿ AI ಇನ್ನ ಎಷ್ಟು ಡೆವಲಪ್ ಆಗುತ್ತೆ, ಎಷ್ಟು ಅಡ್ವಾನ್ಸ್ ಆಗಿರುತ್ತೆ ಅಂತ ನೋಡ್ಬೇಕಾಗಿರುತ್ತೆ. ಮತ್ತೆ ಇವತ್ತು ನಮ್ಮ IT ಕಂಪನೀಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದ್ರಿಂದ ರಿಯಾಲಿಟಿ ಇಂಡೆಕ್ಸ್ ಕೂಡ ಎಬೋವ್ 1% ಫಾಲ್ ಆಗಿದೆ. ಫ್ರೆಂಡ್ಸ್, ಈಗ ITಗೂ ಮತ್ತೆ ರಿಯಾಲಿಟಿಗೆ ತುಂಬಾನೇ ಹತ್ರ ಸಂಬಂಧ ಇರುತ್ತೆ. ಯಾಕಂದ್ರೆ IT ಕಂಪನೀಸ್ ಬೆಳೀತಾ ಇದ್ರೆ ರಿಯಾಲಿಟಿಗೆ ವ್ಯಾಲ್ಯೂ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಅದರಿಂದ ಒಂದು ವೇಳೆ IT ಕಂಪನೀಸ್ ಫಾಲ್ ಆಗ್ತಾ ಇದೆ ಅಂದ್ರೆ ರಿಯಾಲಿಟಿ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ. ರಿಯಾಲಿಟಿ ಇಂಡೆಕ್ಸ್ ಕೂಡ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈಗ US ಮತ್ತೆ ಇರಾನ್ ರಿಲೇಟೆಡ್ ಆಗಿ ಟೆನ್ಷನ್ಸ್ ಆದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತಾನೆ ಇದೆ. ಈಗ US ಯಾವ ತರ ಕಮೆಂಟ್ ಮಾಡ್ತಾ ಇದೆ ಅಂದ್ರೆ ನಾವು ಅಟ್ಯಾಕ್ ಮಾಡೋದಕ್ಕೆ ರೆಡಿ ಇದೀವಿ, ಒಂದ್ ವೇಳೆ ಈ ನ್ಯೂಕ್ಲಿಯರ್ ಡೀಲ್ ಏನಾದರೂ ಕಂಪ್ಲೀಟ್ ಆಗ್ಲಿಲ್ಲ ಅಂತ ಅಂದ್ರೆ ಅಟ್ಯಾಕ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಅಂತ ಎಲ್ಲ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇರಾನ್ ಅವರಾದ್ರೆ ಈ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಇದಾವಲ್ವಾ, ಆ ನ್ಯೂಕ್ಲಿಯರ್ ಫೆಸಿಲಿಟೀಸ್ಗೆಲ್ಲ ಸ್ವಲ್ಪ ಪ್ರೊಟೆಕ್ಷನ್ ಎಲ್ಲ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ನೋಡೋಣ ನೆಕ್ಸ್ಟ್ ಫ್ಯೂ ಡೇಸ್ ಅಲ್ಲಿ ಈ ಟೆನ್ಷನ್ಸ್ ಎಲ್ಲ ಇನ್ನ ಎಷ್ಟು ಜಾಸ್ತಿ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈಗ ಆಮ್ಕೆ ಗ್ಲೋಬಲ್ ಅವರಾದ್ರೆ ಈ ಗೋಲ್ಡ್ ಅಂಡ್ ಸಿಲ್ವರ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಈಗ ಲಾಸ್ಟ್ 1 year ಅಲ್ಲಿ ನೋಡಿದ್ರೆ ಗೋಲ್ಡ್ ಅಂಡ್ ಸಿಲ್ವರ್ ತುಂಬಾನೇ ರ್ಯಾಲಿ ಆಗಿದೆ. ಜೊತೆಗೆ ರೀಸೆಂಟ್ ಆಗಿ ಏನ್ ಕರೆಕ್ಷನ್ ನಡೆದಿದೆ, ಹೆಲ್ತಿ ಕರೆಕ್ಷನ್ನೇ. ನೆಕ್ಸ್ಟ್ 3 to 5 years ವರ್ಗುನು ಈ ಮೆಟಲ್ ಸೆಕ್ಟರ್ ಅಲ್ಲಿ ಇದೇ ತರ ಪಾಸಿಟಿವ್ ರ್ಯಾಲಿನ ನೋಡೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಈಗ ಗೋಲ್ಡ್ ಆದ್ರೆ ಲಾಸ್ಟ್ 1 year ಇಂದ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಇದಕ್ಕೆ ಮೇನ್ ರೀಸನ್ ಬಂದು ಸೆಂಟ್ರಲ್ ಬ್ಯಾಂಕ್ಸ್ ಅಗ್ರೆಸಿವ್ ಆಗಿ ಗೋಲ್ಡ್ ನ ಬೈ ಮಾಡ್ತಾ ಇದ್ದಾರೆ, ಅದರಿಂದ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಅದಾದ್ಮೇಲೆ ಸಿಲ್ವರ್ ಅಲ್ಲಿ ನೋಡಿದ್ರೆ ಸಪ್ಲೈ ಕನ್ಸರ್ನ್ಸ್ ಇಂದ ಈ ತರ ರ್ಯಾಲಿ ಆಗಿದೆ. ಜೊತೆಗೆ ಇಂಡಸ್ಟ್ರಿಯಲ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಡಿಮ್ಯಾಂಡ್ ಕಾಣ್ತಾ ಇದೆ, ಅದರಿಂದ ಈ ತರ ಪಾಸಿಟಿವ್ ಆಗಿ ರ್ಯಾಲಿ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ರೀಸೆಂಟ್ ಆಗಿ ಏನ್ ಕರೆಕ್ಷನ್ ನಡೆದಿದೆ ಇದು ಹೆಲ್ತಿ ಕರೆಕ್ಷನ್ನೇ. ಕಮಿಂಗ್ ಟೈಮಲ್ಲೂ ಕೂಡ ಈ ಗೋಲ್ಡ್ ಅಂಡ್ ಸಿಲ್ವರ್ ಇದೇ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಅಂತ. ಅದ್ರ ಜೊತೆಗೆ ಪ್ರತಿಯೊಬ್ರು ಇನ್ವೆಸ್ಟರ್ಸ್ ಕೂಡ ಈ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ ಯಾವ ತರ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನಿಯರ್ಲಿ 10 to 15% ಮಾತ್ರನೇ ಅಲೋಕೇಶನ್ ಕೊಡಿ, ಅದಕ್ಕಿಂತ ಜಾಸ್ತಿ ಅಲೋಕೇಶನ್ ಯಾವುದೇ ಕಾರಣಕ್ಕೂ ಕೊಡಬೇಡಿ. ಅವಾಗ ಮಾತ್ರನೇ ನಿಮ್ಮ ಪೋರ್ಟ್ಫೋಲಿಯೋ ಪ್ರಾಪರ್ ಆಗಿ ಬ್ಯಾಲೆನ್ಸ್ ಆಗೋದು. ಮತ್ತೆ ಲಾಂಗ್ ಟರ್ಮ್ಗೋಸ್ಕರ ಇನ್ವೆಸ್ಟ್ ಮಾಡಿ ಅಂತ ಕ್ಲಿಯರ್ ಆಗಿ ಈ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಈಗ ಈ ಗೋಲ್ಡ್ ಅಂಡ್ ಸಿಲ್ವರ್ ಫಾಲ್ ನ ನೀವೊಂದು ಆಪರ್ಚುನಿಟಿಯಾಗಿ ನೋಡ್ತಾ ಇದ್ದೀರಾ ಅಥವಾ ಕಂಪ್ಲೀಟ್ ಆಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ನ ಸೆಲ್ ಮಾಡಿದಿರಾ ಅಂತ ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಇವಾಗ ನಿನ್ನೆ ಕೂಡ ಮೆನ್ಷನ್ ಮಾಡಿದ್ದೆ, ತುಂಬಾನೇ ಜನ ಎಲ್ಲ ಈ ಡಿಜಿಟಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಅದನ್ನು ಅನ್ರೆಗ್ಯುಲೇಟೆಡ್ ಆಪ್ಸ್ ಅಲ್ಲಿ. ಯಾವುದೇ ಕಾರಣಕ್ಕೂ ಆ ತರ ಮಾಡಕ್ ಹೋಗ್ಬೇಡಿ. ಮತ್ತೆ
ಫ್ರೆಂಡ್ಸ್, ಇವಾಗ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ನೀವು ಯಾವ ಫಾರ್ಮಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಕೂಡ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಅಂದರೆ ಫಿಸಿಕಲ್ ಗೋಲ್ಡ್ನ ಬೈ ಮಾಡ್ತೀರಾ, ಅಥವಾ ಗೋಲ್ಡ್ ETFsನ ಬೈ ಮಾಡ್ತೀರಾ, ಅಥವಾ ಡಿಜಿಟಲ್ ಗೋಲ್ಡ್ನ ಬೈ ಮಾಡ್ತೀರಾ ಅಂತ. ಮತ್ತೆ FIDA ಡೇಟಾ ನೋಡ್ಕೊಂಡ್ರೆ ಫ್ರೆಂಡ್ಸ್, ಈಗ FIS ಆದರೆ ನಮ್ಮ ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಈ ಫೆಬ್ರವರಿ ಮಂತಲ್ಲಿ ಈಗ ಕಂಟಿನ್ಯೂಸ್ ಆಗಿ ಲಾಸ್ಟ್ 4 ಡೇಸಿಂದ ಬೈ ಮಾಡಿದ್ದಾರೆ. ನೋಡೋಣ FIS ನಮ್ಮ ಮಾರ್ಕೆಟಲ್ಲಿ ಇನ್ನು ಎಷ್ಟು ಬೈ ಮಾಡ್ತಾರೆ ಅಂತ. ಈಗ ಈ ಫೆಬ್ರವರಿ ಮಂತಲ್ಲಿ ನೋಡಿದ್ರೆ ಸುಮಾರು 6,000 ಕೋಟಿ ಬೈ ಮಾಡಿದ್ದಾರೆ. ಅದ್ರ ಜೊತೆಗೆ ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಡೇಟಾ ಕೂಡ ಅಪ್ಡೇಟ್ ಆಗಿದೆ. ಈಗ ಜಾನ್ವರಿ ಮಂತಲ್ಲಿ FIS ಆದರೆ ತುಂಬಾನೇ ಸೆಲ್ ಮಾಡಿದ್ರು. ಈಗ ಯಾವ್ಯಾವ ಸೆಕ್ಟರಲ್ಲಿ ಸೆಲ್ ಮಾಡಿದ್ದಾರೆ ಅಂದರೆ FMCG ಹೆಲ್ತ್ ಕೇರ್ ಅಲ್ಲಿ ತುಂಬಾನೇ ಸೆಲ್ ಮಾಡಿದ್ದಾರೆ. ಅದಾದ್ಮೇಲೆ IT, ಆಟೋ, ಟೆಲಿಕಾಂ, ರಿಯಾಲಿಟಿ, ಪವರ್, ಈ ತರ ಇನ್ನೂ ಹಲವಾರು ಸೆಕ್ಟರ್ಸ್ ಅಲ್ಲಿ ಸ್ವಲ್ಪ ಸೆಲ್ ಮಾಡಿದ್ದಾರೆ. ಈ ತರ ಸೆಲ್ ಮಾಡಿದ್ಮೇಲೆ ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ಮೆಟಲ್ಸ್ ಮತ್ತೆ ಮೈನಿಂಗ್ ಸೆಕ್ಟರ್ ಅಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ರೀಸೆಂಟ್ ಆಗಿ ಈ ಮೆಟಲ್ ಅಂಡ್ ಮೈನಿಂಗ್ ಕಂಪನೀಸ್ ಎಲ್ಲ ಯಾವ ತರ ಪಾಸಿಟಿವ್ ಆಗಿ ರ್ಯಾಲಿ ಆಗಿದ್ವು ಅಂತ ಎಲ್ಲಾರ್ಗು ಗೊತ್ತೇ ಇದೆ. ನೋಡೋಣ ಇನ್ನ ಕಮಿಂಗ್ ಟೈಮಲ್ಲೂ ಮೆಟಲ್ಸ್ ಅಂಡ್ ಮೈನಿಂಗ್ ಕಂಪನೀಸ್ ಎಲ್ಲ ಯಾವ ತರ ಪಾಸಿಟಿವ್ ಆಗಿ ಗ್ರೋ ಆಗ್ತವೆ ಅಂತ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಈಗ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಬಂದಿದ್ದಾವೆ. ಫ್ರೆಂಡ್ಸ್, ಈಗ ಈ ಫ್ರಾನ್ಸ್ ಪ್ರೆಸಿಡೆಂಟ್ ಆದ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರು ಫೆಬ್ರವರಿ 17 ಇಂಡಿಯಾಗೆ ಬರ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ಮುಂಚೆ ಯಾವ ತರ ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ಕೆಟಲ್ಲಿ ಅಂತ ಅಂದ್ರೆ ಈಗ ಈ ಫ್ರಾನ್ಸ್ ಇಂದ ಬರ್ತಾ ಇರೋ ಕಾರಣದಿಂದ ಈ ಡಿಫೆನ್ಸ್ ರಿಲೇಟೆಡ್ ಆಗಿ ಒಂದಲ್ಲ ಒಂದು ಪಾಸಿಟಿವ್ ಅಪ್ಡೇಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಪ್ರತಿಯೊಬ್ರು ಅನ್ಕೊಂಡಿದ್ರು. ಅದ್ರ ಜೊತೆಗೆ ನಮ್ಮ ಇಂಡಿಯನ್ ಡಿಫೆನ್ಸ್ ಮಿನಿಸ್ಟರ್ ಕಡೆಯಿಂದ ಒಂದು ಅಪ್ಡೇಟ್ ಇತ್ತು. ಇವಾಗ ಇವ್ರು ಬರ್ತಾ ಇರೋ ಕಾರಣದಿಂದ ರಫೇಲ್ ಫೈಟರ್ ಜೆಟ್ಸ್ನ ಫ್ರಾನ್ಸ್ ಇಂದ ಪರ್ಚೇಸ್ ಮಾಡಿದ್ರೆ ಅದು ನಮ್ಮ ಇಂಡಿಯನ್ ಏರ್ಫೋರ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಅದರಿಂದ ಈ ಪರ್ಚೇಸ್ ರಿಲೇಟೆಡ್ ಆಗಿ ಸುಮಾರು 3.25 lakh crores ಸ್ಪೆಂಡ್ ಮಾಡೋದಕ್ಕೂ ಕೂಡ ರೆಡಿ ಆಗಿದ್ರು. ಆದ್ರೆ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ಏನ್ ನಡೆದಿದೆ ಅಂದ್ರೆ ಈ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅವರು ಈ ಪರ್ಚೇಸ್ ರಿಲೇಟೆಡ್ ಆಗಿ ಅಪ್ರೂವಲ್ ಕೊಟ್ಟಿದ್ದಾರೆ. ಆದ್ರೆ ಯಾವ ತರ ಅಪ್ರೂವಲ್ ಕೊಟ್ಟಿದ್ದಾರೆ ಅಂತಂದ್ರೆ ಈಗ ಪ್ರೆಸೆಂಟ್ ಇಂಡಿಯನ್ ಏರ್ ಫೋರ್ಸ್ಗೆ ಎಷ್ಟು ರಫೇಲ್ ಫೈಟರ್ ಜೆಟ್ಸ್ ಅವಶ್ಯಕತೆ ಇದೆಯೋ ಅಂದ್ರೆ ಸುಮಾರು ಒಂದು 25ರಿಂದ 30 ಫೈಟರ್ ಜೆಟ್ಸ್ ವರ್ಗು ಅವಶ್ಯಕತೆ ಇದೆ. ಅಷ್ಟು ಅವಶ್ಯಕತೆ ಇರೋದನ್ನ ಫ್ರಾನ್ಸ್ ಇಂದ ಪರ್ಚೇಸ್ ಮಾಡಿಬಿಟ್ಟು ಇನ್ನು ಮಿಕ್ಕಿರೋ ಫೈಟರ್ ಜೆಟ್ಸ್ ಏನ್ ಬೇಕಿದಾವೆ ಅವನ್ನ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಡಿಸಿಷನ್ ತಗೊಂಡಿದ್ದಾರೆ. ಫ್ರೆಂಡ್ಸ್, ಈಗ ನಮ್ಮ ಇಂಡಿಯಾದಲ್ಲಿ ನೋಡಿದ್ರೆ ರಫೇಲ್ ಜೆಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋಷ್ಟು ಟೆಕ್ನಾಲಜಿ ಏನಿಲ್ಲ. ಅದರಿಂದ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಟೆಕ್ನಾಲಜಿ ಸಪೋರ್ಟ್ ಏನಿದೆ ಅದು ಫ್ರಾನ್ಸ್ ಇಂದನೇ ನಮಗೆ ಸಪೋರ್ಟ್ ಸಿಗುತ್ತೆ. ಅದರಿಂದ ಇನ್ನು ಮಿಕ್ಕಿರೋ ಫೈಟರ್ ಜೆಟ್ಸ್ನೆಲ್ಲ ಇಂಡಿಯಾದಲ್ಲೇನೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಈ ತರ ಮ್ಯಾನುಫ್ಯಾಕ್ಚರ್ ಇಂಡಿಯಾದಲ್ಲೇ ಮಾಡಿದ್ರೆ ತುಂಬಾನೇ ಕಂಪನೀಸ್ಗೆ ಇದರಿಂದ ಅಡ್ವಾಂಟೇಜ್ ಇರುತ್ತೆ. ಅದರಲ್ಲಿ ಮೊದಲನೇದಾಗಿ HALಗೆ ಅಡ್ವಾಂಟೇಜ್ ಇರುತ್ತೆ, ಭಾರತ್ ಎಲೆಕ್ಟ್ರಾನಿಕ್ಸ್ಗೆ ತುಂಬಾ ಅಡ್ವಾಂಟೇಜ್ ಇರುತ್ತೆ. ಯಾಕಂದ್ರೆ ಇವರು ತುಂಬಾನೇ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರಲ್ವಾ, ರೇಡರ್ಸ್, ಕಮ್ಯುನಿಕೇಶನ್ ಸಿಸ್ಟಮ್ಸ್ ಮತ್ತೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್ ಇದ್ರ ರಿಲೇಟೆಡ್ ಆಗಿ BEL ಅವರು ತುಂಬಾನೇ ವರ್ಕ್ ಮಾಡ್ತಾರೆ. ಅದರಿಂದ ಈ ಕಂಪನಿಗೂ ಕೂಡ ಅಡ್ವಾಂಟೇಜ್ ಇರುತ್ತೆ. ಅದಾದ್ಮೇಲೆ ಭಾರತ್ ಡೈನಾಮಿಕ್ಸ್, L&T ಡಿಫೆನ್ಸ್, ಈ ತರ ಇನ್ನೂ ಹಲವಾರು ಕಂಪನೀಸ್ಗೆ ಇದರಿಂದ ಅಡ್ವಾಂಟೇಜ್ ಇರುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಎಲ್ಲ ಇನ್ನ ಯಾವ ತರ ಡೇಟಾಸ್ ಅಪ್ಡೇಟ್ ಆಗ್ತವೆ ಅಂತ. ಮತ್ತೆ ಇವತ್ತು ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಕೂಡ ಈ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ ಮಾಡಿ ಈ ತರ 6 ಪ್ರೈವೇಟ್ ಡಿಫೆನ್ಸ್ ಕಂಪನೀಸ್ಗೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಬೈ ರೇಟಿಂಗ್ ಕೊಟ್ಟು ಈ 6 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಡಿಫೆನ್ಸ್ ಕಂಪನೀಸ್ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಲೆನ್ಸ್ಕಾರ್ಟ್ ಈ ಕಂಪನಿ ಆದ್ರೆ ಇವತ್ತು 11% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕ್ವಾರ್ಟರ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಈ ಕಂಪನಿ IPOಗೆ ಬಂದಾಗ ನೆನಪಿದ್ಯಾ, ಈ ಕಂಪನಿ IPOಗೆ ಯಾರನ್ನು ಅಪ್ಲೈ ಮಾಡದೇ ಇಲ್ಲ ಅಂತ ಮಾರ್ಕೆಟ್ ಅಲ್ಲಿ ತುಂಬಾನೇ ಡಿಸ್ಕಷನ್ಸ್ ಎಲ್ಲ ನಡೀತಾ ಇತ್ತು. ಆದ್ರೆ ಅವತ್ತೇನೆ ಮೆನ್ಷನ್ ಮಾಡಿದೆ ಇದೊಂದು ನ್ಯೂ ಏಜ್ ಕಂಪನಿ, ಅದರಿಂದ ಸ್ವಲ್ಪ ಹೈಯರ್ ವ್ಯಾಲ್ಯೂಷನ್ಸ್ ಅಲ್ಲಿ ಬರ್ತಾ ಇದ್ದಾರೆ. ಆದ್ರೆ ಬಿಸ್ನೆಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ, ಫಾಸ್ಟ್ ಆಗಿ ಗ್ರೋ ಆಗ್ತಿರೋ ಬಿಸ್ನೆಸ್ ಇದು ಅಂತ ಅವತ್ತೇನೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ. ಈಗ ಈ ಕ್ವಾರ್ಟರ್ ಅಲ್ಲಿ ನೋಡಿದ್ರೆ ತುಂಬಾನೇ ಸ್ಟ್ರಾಂಗ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಇವತ್ತು ಮ್ಯಾನೇಜ್ಮೆಂಟ್ ಕಡೆಯಿಂದ ಕೂಡ ಸ್ವಲ್ಪ ಅಪ್ಡೇಟ್ಸ್ ಬಂದಿದೆ. ಈಗ ಈ ಮೆಟ್ರೋ ಸಿಟೀಸ್ ಅಥವಾ ಟೈರ್ 1 ಸಿಟೀಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ಟೈರ್ 2 ಸಿಟೀಸ್ ಮತ್ತೆ ಟೈರ್ 3 ಸಿಟೀಸ್ ಅಲ್ಲಿ ತುಂಬಾನೇ ಸೇಲ್ಸ್ ಸ್ಟ್ರಾಂಗ್ ಆಗಿ ನಡೀತಾ ಇದೆ. ಈ FY26 ಅಲ್ಲಿ 372 ಹೊಸ ಸ್ಟೋರ್ಸ್ನ ಆ್ಯಡ್ ಮಾಡಿದ್ದೀವಿ. ಅದರಿಂದ ಟೋಟಲ್ ಆಗಿ ನಮ್ಮ ಸ್ಟೋರ್ ಕೌಂಟ್ ಬಂದು 2439ಕ್ಕೆ ರೀಚ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈಗ ಇಂಡಿಯಾದಲ್ಲಿ ಇಷ್ಟು ಆ್ಯಡ್ ಆದಮೇಲೆ ಇಂಟರ್ನ್ಯಾಷನಲ್ಲೂ ಕೂಡ ಆ್ಯಡ್ ಮಾಡಿರ್ತಾರಲ್ವಾ, ಟೋಟಲ್ ಆಗಿ ಇಂಟರ್ನ್ಯಾಷನಲ್ ಅಲ್ಲಿ ನೋಡಿದ್ರೆ 709 ಸ್ಟೋರ್ಸ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಇವತ್ತು ಅನಲಿಸ್ಟ್ ಆದ್ರೆ ತುಂಬಾನೇ ಪಾಸಿಟಿವ್ ರೇಟಿಂಗ್ನ ಕೊಟ್ಟಿದ್ದಾರೆ. ಜೆಫ್ರೀಸ್ ಆದ್ರೆ 22% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಇನ್ನ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ನೆಟ್ವೆಬ್ ಟೆಕ್ನಾಲಜೀಸ್
ಈ ಕಂಪನಿಯಲ್ಲಿ ಇವತ್ತು ಪ್ರಮೋಟರ್ ನಿಯರ್ಲಿ 4% ಸ್ಟೇಕ್ನ ಸೆಲ್ ಮಾಡಿದ್ದಾರೆ ಬ್ಲಾಕ್ ಡೀಲಲ್ಲಿ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನಿಯರ್ಲಿ 2 to 3% ನೆಗೆಟಿವ್ ಅಲ್ಲಿ ಓಪನ್ ಆಗಿದ್ದು. ಅದೇ ಡೇ ಎಂಡ್ಗೆ ನೋಡಿದ್ರೆ ಕಂಪ್ಲೀಟ್ ಆಗಿ ರಿಕವರ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ LG ಎಲೆಕ್ಟ್ರಾನಿಕ್ಸ್ ಇವತ್ತಾದ್ರೆ ನಿಯರ್ಲಿ 5% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕ್ವಾರ್ಟರ್ ಅಲ್ಲಿ ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಈಗ ರೆವಿನ್ಯೂಸ್ ಆದ್ರೆ ಇಯರ್ ಅಲ್ಲಿ 6% ಫಾಲ್ ಆಗಿದೆ, ಪ್ರಾಫಿಟ್ಸ್ ಆದ್ರೆ 62% ಫಾಲ್ ಆಗಿದೆ. ಜೊತೆಗೆ ಕ್ವಾರ್ಟರ್ ಅಲ್ಲಿ ನೋಡಿದ್ರು ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಜೊತೆಗೆ ಮಾರ್ಜಿನ್ಸ್ ಕೂಡ ಡ್ರಾಪ್ ಆಗಿದೆ. ಓವರ್ ಆಲ್ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ನೋಡೋಣ ನಾಳೆ ಇನ್ನ ಯಾವ ತರ ರಿಯಾಕ್ಟ್ ಆಗುತ್ತೆ ಅಂತ.